ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ನಿರ್ದೇಶನ ಮಾಡ್ತಾ ಇರುವಂತಹ ದರಗಿಳಿದ ಏಲಿಯನ್ಸ್ ನ ಮುಂದಿನ ಅಪ್ಡೇಟ್ ಇದು. ಏನಪ್ಪಾ ಅಂತಂದ್ರೆ ಈ ನಮ್ಮ ಸಿನಿಮಾದಲ್ಲಿ 8 ಸಾಂಗ್ ಗಳನ್ನ ಪ್ಲಾನ್ ಮಾಡಿದೀವಿ. ಆ 8 ಸಾಂಗ್ ಒಂದೊಂದು ಗ್ರಹದ ಮೇಲೆ ಹೋಗಿ ಶೂಟ್ ಮಾಡ್ಬೇಕು ಅಂತ ಪ್ಲಾನ್ ಅಲ್ಲಿ ಇದೀವಿ. ಆ ಕೇಳ್ಬೋದು 9ನೇ ಗ್ರಹ ಯಾಕೆ ಬಿಟ್ರಿ ಅಂತ. ಅದು ಸೂರ್ಯ ಗ್ರಹ, ಅಲ್ಲಿ ಹೋದ್ರೆ ತುಂಬಾ ಹೀಟ್ ಅಂತೆ. ಸೊ ಹಾಗಾಗಿ ಆ ಗ್ರಹನ ಬಿಟ್ಟು ಮಿಕ್ಕ 8 ಗ್ರಹಗಳಲ್ಲಿ ಸಾಂಗ್ ಪ್ಲಾನ್ ಮಾಡಿದೀವಿ. ಸೊ ಈ ಸಾಂಗ್ ಗಳಿಗೆ ಹೊಸಬರಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಹೊಸ ಸಿಂಗರ್ಸ್ ನ ನಾವು ಇವತ್ತು ಆಡಿಷನ್ಗೆ ಕರೆದಿದೀವಿ. ನೋಡೋಣ ಒಬ್ಬೊಬ್ರೆ ಯಾರು ಚೆನ್ನಾಗ್ ಆಡ್ತಾರೆ ಅಂತ. ಬನ್ನಿ ಸರ್. ಮಳೆ ಬರುವ ಹಾಗಿದೆ, ಗುಡುಗು ಮಿಂಚು ಶುರುವಾಗಿದೆ, ರವಿ ಸಿಂಗರ ಹಾಡುತ್ತಿರುವೆ, ಜೂನು 1 ಸ್ಟಾರ್ಟ್ ಆಗಿದೆ. ವಾವ್, ಏನ್ ಕ್ರಿಯೇಟಿವಿಟಿ ಇದೆ ಅಲ್ವಾ? ಇಂಥವ್ರು ಬೆಳಿಬೇಕು ಆಕ್ಚುಲಿ. ಇವ್ರನ್ನ ಮಂಗಳ ಗ್ರಹದ ಮೇಲೆ ಶೂಟ್ ಪ್ಲಾನ್ ಮಾಡಿರೋ ಸಾಂಗ್ ಗೆ ಹಾಕೊಳ್ಳೋಣ. ಓಕೆ, ನೆಕ್ಸ್ಟ್ ಸಿಂಗರ್ ಬರಕ್ಕೆ ಕಾಲ ನಿನ್ನ ಬೇಡುವೆನು, ಸ್ವಲ್ಪ ಹಿಂದೆ ಸರಿದು ಬಿಡು, ಸುಂದರ ಕ್ಷಣಗಳನ್ನು ಮರಳಿ ಕೊಡು. ನಾವು ಒಂದು ಸ್ಯಾಡ್ ಸಾಂಗ್ ಪ್ಲಾನ್ ಮಾಡಿದೀವಿ ಶನಿ ಗ್ರಹದ ಮೇಲೆ. ಆ ಸಾಂಗ್ ನ ಇವ್ರ ಕೈಲಿ ಆಡಿಸ್ಬೋದು, ಚೆನ್ನಾಗ್ ಆಡ್ತಾರೆ. ನೆಕ್ಸ್ಟ್ ಸಿಂಗರ್. ನಾನು ತುಂಬಾ ಒಳ್ಳೆಯವನು, ಕೋಳಿ ತಿನ್ನಲ್ಲ, ಪಕ್ಕದ ಮನೆ ಕೋಳಿ ಬಂದ್ರೆ ಸುಮ್ಮನೆ ಬಿಡಲ್ಲ, ರಜಲ್ಲಬ್ಬ ಒಳ್ಳೆಯವನು, ಲವ್ ಮಾಡಲ್ಲ, ಆಂಟಿ ಮನೆ ಮಗ್ಳು ಬಂದ್ರೆ ಸುಮ್ಮನೆ ಬಿಡಲ್ಲ, ಡರ್ಲಿಂಗ್ ಓಪನ್ ದ ಡೋರ್, ಡರ್ಲಿಂಗ್ ಓಪನ್ ದ ಡೋರ್. ಫ್ರೆಂಡ್ಸ್, ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಲಿಲ್ಲ, ಇದ್ದಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಕೇಳಿಸಿರೋ ಸಾಂಗ್ ನಿಮ್ಗೆ. ಹಾಗಾಗಿ ಇವ್ರನ್ನ ಓಕೆ ಮಾಡೋಣ. ಯಾವ ಗ್ರಹ ಅಂತಂದ್ರೆ ಗುರು ಗ್ರಹದ ಮೇಲಿನ ಸಾಂಗ್ ಗೆ ಇವ್ರನ್ನ ಓಕೆ ಮಾಡೋಣ. ಓಕೆ, ನೆಕ್ಸ್ಟ್ ಸಿಂಗರ್. ಕುಶಲವೇ, ಕ್ಷೇಮವೇ, ಸೌಖ್ಯವೇ, ಓ ನನ್ನ ಪ್ರೀತಿ ಪಾತ್ರಳೇ, ಓದಮ್ಮ ನನ್ನ ಹೋಲೆ. ನಮ್ ಸಿನಿಮಾದಲ್ಲಿ ಒಂದು ಸ್ಲೋ ಮೋಷನ್ ಸಾಂಗ್ ಇದೆ. ಆ ಸಾಂಗ್ ಗೆ ಈ ವಾಯ್ಸು ಪಕ್ಕ ಸೂಟ್ ಆಗತ್ತೆ. ಅದು ಶುಕ್ರ ಗ್ರಹದ ಮೇಲೆ ಅಲ್ವಾ, ಪಕ್ಕ ಸೂಟ್ ಆಗತ್ತೆ. ಓಕೆ, ನೆಕ್ಸ್ಟ್. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ, ಏಳೆ ತಂಗಾಳಿ, ನೀ ಏಳೆ ತಂಗಾಳಿ. ಇವ್ರ ಕಂಠದಲ್ಲಿ ಏನೋ ಒಂದು ಫೈರ್ ಇದೆ ಅಲ್ವಾ? ಇವರನ್ನ ಬುಧ ಗ್ರಹದ ಮೇಲೆ ಪ್ಲಾನ್ ಮಾಡಿರೋ ಸಾಂಗ್ ಆಡ್ಸೋಣ ಇವ್ರ ಕೈಯಲ್ಲಿ. ಓಕೆ, ನೆಕ್ಸ್ಟ್. ಬಾಳೆಂದರೆ ಪ್ರಳಯ ಅನುಭವ, ಕವಿತೆ ಆತ್ಮಾನುಸಂಧಾನ, ನೆನಪೆಂದರೆ ಮಳೆ ಬಿಲ್ಲ ಛಾಯೆ. ಒಂದು ಸಾಂಗ್ ನ ಫೀಲ್ ಆಗಿ ಆಡ್ಬೇಕು ಅಂತಾರಲ್ಲ, ಆ ಟ್ಯಾಲೆಂಟ್ ಇದೆ ಅವ್ರ ಹತ್ರ, ಫೀಲ್ ಆಗಿ ಆಡ್ತಾರೆ. ಸೊ ಇವರನ್ನ ಯುರೇನಸ್ ಗ್ರಹದ ಮೇಲೆ ಪ್ಲಾನ್ ಮಾಡಿರುವಂತ ಸಾಂಗ್ ನ ಆಡ್ತಾರೆ. ಓಕೆ, ನೆಕ್ಸ್ಟ್ ಸಿಂಗರ್ ಯಾರು? ಅಂಗಡಿಗೆ ಹೋಗೋಣ ಗಿಳಿಮಡಿಗೆ, ಮುದ್ದಾದ ಮೂಗಿಗೆ ಮೂಗುತಿ ಹಾಕುವೆ. ಒಬ್ಬ ಮೇಲ್ ಆಗಿದ್ದು ಫಿಮೇಲ್ ವಾಯ್ಸ್ ನ ಆಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ ಈ ವಾಯ್ಸ್ ನ ನನ್ನ ಪ್ರಕಾರ ಇವರು ಡೈಸಿ ದೀಪು ಕ್ಯಾರೆಕ್ಟರ್ ಇದೆಯಲ್ಲ, ಅವ್ರಿಗೆ ಒಂದು ಸಾಂಗ್ ಬರ್ದಿದೀವಿ. ಆ ಸಾಂಗ್ ಇವ್ರ ಕೆಲ ಆಡ್ಸಿದ್ರೆ ಪಕ್ಕ ಸೂಟ್ ಆಗತ್ತೆ. ಎಸ್, ಓಕೆ. ನೆಕ್ಸ್ಟ್ ಸಿಂಗರ್ ಯಾರು? ಮೇಡಮ್ ನಮಸ್ಕಾರ. ನೀವು ಬಂದ್ಬಿಟ್ಟಿದ್ರ ಆಡೋದಕ್ಕೆ, ತುಂಬಾ ಖುಷಿ ಆಯ್ತು ಮೇಡಮ್. ಹಾಡಿ. ಹೆಸರು ಪೂರ್ತಿ ಹೇಳದೆ, ತುಟಿಯ ಕಚ್ಚಿ ಕೊಳ್ಳಲೆ, ಹರಿಯೇನು ಹೇಳದೆ, ಹರಿಯ ಚಂಚೆ ಕೊಳ್ಳಲೆ. ಮೇಡಮ್, ನೀವು ಈ ಸಾಂಗ್ ನ ಬ್ಯಾಟಿಂಗ್ ಪಿಚ್ ಅಲ್ಲಿ ಆಡ್ಬಿಟ್ಟಿದ್ದೀರಾ. ಅದನ್ನ ಬೌಲಿಂಗ್ ಪಿಚ್ ಅಲ್ಲಿ ಆಡಿದಿದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಬಂದಿರೋದು.
ಇರ್ಲಿ ಮೇಡಮ್, ನಿಮ್ ಕೈಯಲ್ಲಿ ಒಂದು ಸಾಂಗ್ ಆಡಿಸ್ತಾ ಇದ್ದೀವಿ ಸಿನಿಮಾಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಓಕೆ ಫ್ರೆಂಡ್ಸ್, ನೋಡ್ದಲ್ಲ ಸಿಂಗರ್ಸ್ ಗೋಸ್ಕರ ಆಡಿಷನ್ ಹೆಂಗಿತ್ತು ಅಂತ. ನಿಮ್ಗೆ ಇಷ್ಟ ಆದ ಸಿಂಗರ್ ಹೆಸರನ್ನ ಕಮೆಂಟ್ ಮಾಡಿ. ಜೊತೆಗೆ ಮುಂದಿನ ಈ ಸಿನಿಮಾದ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈ ಸಿನಿಮಾದಲ್ಲಿ ಒಂದು ಐಟಮ್ ಸಾಂಗ್ ಪ್ಲಾನ್ ಮಾಡಿದೀವಿ. ಈ ಐಟಮ್ ಸಾಂಗ್ಗೆ ಕರ್ನಾಟಕದ ಪ್ರಸಿದ್ಧ ಆರ್ಟಿಸ್ಟ್ಗಳನ್ನ ನಾವು ಆಕ್ಟ್ ಮಾಡಿಸ್ತಾ ಇದೀವಿ. ನಂಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಕ್ಲೂ ಬೇಕು ಅಂತ. ಓಕೆ, ಮೇಲ್ ಆರ್ಟಿಸ್ಟ್ಗೆ ತಲೆಯಲ್ಲಿ ಕೂದ್ಲಿಲ್ಲ. ಸದ್ಯಕ್ಕೆ ಇಷ್ಟೇ ಹೇಳ್ಬಲ್ಲೆ. ಸೊ ಈ ಸಿನಿಮಾದ ಮುಂದಿನ ಅಪ್ಡೇಟ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.